ಸರ್ ಇದ್ರದ್ದು ಪ್ರೈಸ್ ನಾವು 4.5 ಕೋಟ್ ಮಾಡ್ತಾ ಇದೀವಿ ಸರ್, ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಸರ್ ಇದ್ರದ್ದು 2,85,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 50,000 ಇಂದ ಹಿಡಿದು ಅಪ್ ಟು 70 lakhs ವರೆಗೂ ಗಾಡಿಗಳಿದೆ. ಪ್ರೈಸ್ ಸರ್ ಇದ್ರದ್ದು 2,95,000 ಕೋಟ್ ಮಾಡ್ತಾ ಇದೀವಿ ಸರ್. ಅಬೌಟ್ 2 lakhs ಅಲ್ಲಿ ಏನೇ ಆಫರ್ ಬಂದ್ರು ಗಾಡಿ ಓನರ್ ಕೊಡಕ್ಕೆ ರೆಡಿ ಇದ್ದಾರೆ ಸರ್. ಇದ್ರದ್ದು 375 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಫಸ್ಟ್ ನಮ್ಮ ಆಫೀಸಲ್ಲಿ ಎಲ್ಲ ಸಿಂಗಲ್ ಓನರ್ ಗಾಡಿನೇ ಸರ್ ಇರೋದು ಸರ್. ಇದ್ರದ್ದು 495 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಇದ್ರದ್ದು ಪ್ರೈಸ್ ನಿಮ್ಗೆ 5.5 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 495 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಇದ್ರದ್ದು ಪ್ರೈಸ್ ಬಂದು 495 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಹೇಳಿ ಸರ್, ಕುತ್ಕೊಂಡ್ರೆ ಎಲ್ಲಿಗೆ ಆಗುತ್ತೆ ಅಂತ ಸರ್? ಒಂದು 465 ಮಾಡಿಸ್ಕೊಡ್ತೀನಿ ಸರ್. ಸರಿ 5.5 ಕೋಟ್ ಮಾಡ್ತಾ ಇದೀವಿ ಸರ್ ನಾವು, ನೆಗೋಷಿಯಬಲ್ ಸರ್. ಇದ್ರದ್ದು ಪ್ರೈಸ್ 525 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಹೇಳಿ ಸರ್. 485 ಮಾಡಿಸ್ಕೊಡ್ತೀನಿ. ಫೈನಲ್ ಅಂದ್ರೆ ಒಂದು 9,75,000 ಮಾಡಿಸ್ಕೊಡ್ತೀನಿ ಸರ್. ಪ್ರೈಸ್ ಸರ್ ಇದ್ರದ್ದು 695 ಕೋಟಿಂಗ್ ಮಾಡ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 75,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಅಂದ್ರೆ ಒಂದು 3.5 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಸರ್ ಇದ್ರದ್ದು ಪ್ರೈಸ್ 225 ಕೋಟ್ ಮಾಡ್ತಾ ಇದೀವಿ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಆದ್ರೆ ಒಂದು ಅಬೌಟ್ 6 lakhs ಅಲ್ಲಿ ಸಣ್ಣ ಪುಟ್ಟ ಟ್ರೈ ಮಾಡಿ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. 50,000 ಇಂದ ಹಿಡಿದು ಅಪ್ ಟು 70 lakhs ವರೆಗೂ ಗಾಡಿಗಳಿದೆ ಸರ್. ಇದ್ರದ್ದು ಪ್ರೈಸ್ ಬಂದು 6.25 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಅಂದ್ರೆ ಸರ್? ಸರ್ ಫೈನಲ್ ಆದ್ರೆ ಒಂದು 6 ಲಕ್ಷ ರೇಂಜಲ್ಲಿ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ನಿಮಗೆ JP ಮೋಟಾರ್ಸ್ಗೆ. ಯಾರು ಒಂದು ಬೆಸ್ಟ್ ವೆಹಿಕಲ್ ಲೋ ಬಜೆಟಲ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ಆರಾಮಾಗಿ JP ಮೋಟಾರ್ಸ್ಗೆ ಬರ್ಬೋದು. ಲೈಕ್ ಏನಂದ್ರೆ ಅಲ್ಲಿ ಆಲ್ಮೋಸ್ಟ್ ಲೈಕ್ ಇವತ್ತೊಂದು 7-8 ಸ್ವಿಫ್ಟ್ಗಳಿದೆ, 7-8 i20ಗಳಿದೆ, 4-5 XUVಗಳಿದೆ, ಮತ್ತು ಇನೋವಾ ಕ್ರಿಸ್ಟಾಗೂ ಇದೆ, ಇನೋವಾನೂ ಇದೆ. ಇದು ಟಾಪ್ ಆ್ಯಂಡ್ ವೆಹಿಕಲ್ಸು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಇವಾಗ ನಮ್ಮ ಜೊತೆ ಡ್ಯಾನಿ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮ ಹತ್ರ ನಿಮಗೆ 50,000 ಇಂದ ಹಿಡಿದು ಅಪ್ ಟು 70 lakhs ವರೆಗೂ ಗಾಡಿಗಳಿದೆ. ಬಟ್ ಜಾಗ ಇಲ್ಲ ಅಂತ ನಾವು ನಿಲ್ಸ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಎಷ್ಟು ಗಾಡಿಗಳಿದೆ ಅದೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಸರ್. ಓಕೆ. ಸೊ ನಿಮ್ಗೆ ಏನಾದ್ರು ವೆಹಿಕಲ್ಸ್ ಬೇಕು ಅಂದ್ರೆ ನಮಗೆ ಅರೇಂಜ್ ಮಾಡಿಸ್ಕೊಡ್ತೀರಾ ಹೆಂಗೆ ಸರ್? ಖಂಡಿತವಾಗ್ಲೂ ಸರ್, ಕಸ್ಟಮರ್ ಹೇಳಿ ಯಾವುದೇ ಗಾಡಿ ಕೇಳಿ ಅವರು, ನಾವು ಅವ್ರಿಗೆ ಫೋಟೋ ಶೇರ್ ಮಾಡ್ತೀವಿ. ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಷ್ಟು ಪ್ರೈಸ್ ವೈಸು ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನೋಡಿ ಅದು ಬೆಸ್ಟ್ ಪ್ರೈಸ್ ಅಲ್ಲೂ ಕೂಡ ಮಾಡ್ಕೊಡ್ತಾರೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ JP ಮೋಟಾರ್ಸ್ ಎಲ್ಲಿದೆ ಸರ್? ಸರ್ ಲೊಕೇಶನ್ ಬಂದು ಸರ್ ನಿಮಗೆ JP ನಗರ್ ಸೆಕೆಂಡ್ ಫೇಸು 15 ಕ್ರಾಸ್ ರೋಡ್. ಇದಕ್ಕೆ ಇವಾಗ ಪುನೀತ್ ರಾಜ್ಕುಮಾರ್ ರೋಡ್ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮಗೆ ಸಾರಕ್ಕಿ ಸಿಗ್ನಲ್ ಇಂದ ಬಂದ್ರೆ ನಿಮಗೆ ರಾಮೇಶ್ವರಂ ಹೋಟ್ಲ್ ಇದೆ, ಅದ್ರ ಪಕ್ಕದಲ್ಲಿ HP ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನಮ್ಮ ಆಫೀಸ್ ಇರೋದು JP ಮೋಟಾರ್ಸ್ ಅಂತ. ಓಕೆ, ಅಕಸ್ಮಾತ್ ನಿಮಗೆ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆಮೇಲೆ ಲೋನ್ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಆಮೇಲೆ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಯಾವುದೇ ವೆಹಿಕಲ್ ಇರಲಿ ಸರ್, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಫೋರ್ಡ್ ಯಾವುದೇ ಬ್ರ್ಯಾಂಡ್ ಇರಲಿ, 2012 ಮಾಡಲ್ ಮೇಲೆ ಯಾವುದೇ ಗಾಡಿ ಇರಲಿ ನಾವು ಲೋನ್ ಮಾಡಿಕೊಡ್ತೀವಿ. ಆಲ್ ಓವರ್ ಕರ್ನಾಟಕ. ಥ್ರೂಔಟ್ ಕರ್ನಾಟಕ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತೀವಿ ಥ್ರೂಔಟ್. ಆಮೇಲೆ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿರಬೇಕು, ಮೇನ್ ಅದೊಂದೇ. ಸೊ ಅದಿದ್ರೆ ಸಾಕು, ನಿಮಗೆ ಥ್ರೂಔಟ್ ಕರ್ನಾಟಕ ಕೂಡ ಆಗುತ್ತೆ 2012 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರು. ಸೊ ಸರ್ ಆಮೇಲೆ ನಮ್ಮ ಯೂಸ್ಗೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವ್ಯಾರಂಟಿ ಏನಾದರೂ ಇದೆಯಾ ಸರ್? ಇಂಜಿನ್ ಆ್ಯಂಡ್ ಟ್ರಾನ್ಸ್ಮಿಷನ್ ವಾರಂಟಿ ನಮ್ಮ ಕಡೆಯಿಂದ 1 year ಕೊಡ್ತೀವಿ ಸರ್. ಓಕೆ. ಸೊ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಪೇ ಮಾಡಬೇಕಾ ಹೆಂಗೆ ಸರ್? ಏನು ಬೇಡ ಸರ್. ಓಕೆ, ನಿಮ್ಗೆ ಏನು ಬೇಡ, ನಿಮಗೆ ಲೈಕ್ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತವಾಗ್ಲೂ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಈಗ ನಮ್ಮ ಮುಂದೆ ಒಂದು ಮೊದಲನೇ ಗಾಡಿನೇ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಏನು ಸರ್ ಇದು ಡೀಟೇಲ್ಸ್? ಸರ್ ಇದು 2016 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ, 86,000 ಓಡಿದೆ, VDI ಪ್ಲಸ್ ಇದು. ಓಕೆ, VDI ಪ್ಲಸ್ ಡೀಸೆಲ್ ವೇರಿಯಂಟ್ ಸರ್. ಓಕೆ, ನೋಡಿ ಡೀಸೆಲ್ ವೇರಿಯಂಟ್ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು, ABS, ನಿಮಗೆ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಅಡ್ಜಸ್ಟ್ಮೆಂಟ್ ಇಷ್ಟೇ ಬರುತ್ತೆ ಸರ್. ಓಕೆ, ನೋಡಿ ಸಕ್ಕತ್ತಾಗಿದೆ. ನಿಮಗೆ ಯಾರಾದರೂ ಒಂದು ಒಳ್ಳೆ ಬಜೆಟಲ್ಲಿ ಯಾರಾದರೂ ಒಂದು ಒಳ್ಳೆ ಕ್ರೇಜಿ ಗಾಡಿ, ಒಂದು ಸ್ವಿಫ್ಟ್ ಡಿಸೈರ್ ಹುಡುಕೋರಿಗೆ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಇದ್ರದ್ದು ಪ್ರೈಸ್ 6.5 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಅಂದ್ರೆ ಸರ್? ಫೈನಲ್ ಆದ್ರೆ ಒಂದು ಅಬೌಟ್ 6 lakhs ಅಲ್ಲಿ ಸಣ್ಣ ಪುಟ್ಟ ಟ್ರೈ ಮಾಡಿ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಓಕೆ, 6 lakh ಅಬೋ ಏನೇ ಆದರೂ ನಿಮಗೆ ಸಣ್ಣ ಪುಟ್ಟ ಕ್ಲೋಸ್ ಮಾಡಿಕೊಡ್ತಾರೆ. ಸೊ ಡೀಸೆಲ್ ಗಾಡಿ ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಇದೆ, ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಒಂದು ಸುಜುಕಿ ವ್ಯಾಗನರ್ ಇದೆ. ಏನು ಸರ್ ಡೀಟೇಲ್ಸು? ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2008 ಮಾಡಲು, ಸೆಕೆಂಡ್ ಓನರು, ಫ್ರೆಶ್ FC ಇದೆ, 5 years FC ಇದೆ, 1 year ಇನ್ಶೂರೆನ್ಸ್ ಇದೆ, LXI ವೇರಿಯಂಟ್ ಇದು. ಓಕೆ, LXI ವೇರಿಯಂಟು. ಸೊ ಟೈರ್ 70 to 80% ಟೈರ್ಸ್ ಇದೆ. LXI 44,000 ಡ್ರಿವನ್ ಆಗಿದೆ, ಕಂಪನಿಯಲ್ಲಿ ಫುಲ್ ರೆಕಾರ್ಡ್ ಇದೆ, ಅಪ್ ಟು ಡೇಟ್ ರೆಕಾರ್ಡ್ ಇದೆ. ಓಕೆ, ಅಪ್ ಟು ಡೇಟ್ ರೆಕಾರ್ಡ್ ಇರೋ ವೆಹಿಕಲ್ ನೋಡ್ತಾ ಇರ್ಬೋದು, ಸಕ್ಕತ್ತಿದೆ LXI ವೇರಿಯಂಟು. ಸೊ AC ಪವರ್ ಸ್ಟೇರಿಂಗು ಬರುತ್ತೆ ನಿಮಗೆ. ಸೊ ಯಾರಾದರೂ ಒಂದು ಒಳ್ಳೆ ಕ್ಲಾಸಿಕ್ ಗಾಡಿ, ಒಂದು ವ್ಯಾಗನರ್ ಹುಡುಕೋರಿಗೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಪ್ರೈಸ್ ಇದ್ರದ್ದು? ಸರ್ ಇದ್ರದ್ದು ಪ್ರೈಸ್ 225 ಕೋಟ್ ಮಾಡ್ತಾ ಇದೀವಿ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಫೈನಲ್ ಅಂದ್ರೆ ಸರ್? ಸರ್ ಫೈನಲ್ ಅಂದ್ರೆ ಒಂದು 210 ವರೆಗೂ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 2,10,000 ಒಳಗಡೆ ನಿಮಗೆ ಕ್ಲೋಸ್ ಆಗುತ್ತೆ ನಿಮಗೆ. ಸೊ ಕ್ರೇಜಿ ಗಾಡಿ ಅಂತ ಹೇಳ್ಬೋದು ವ್ಯಾಗನ್ ಲೋ ಬಜೆಟಲ್ಲಿ. ಸೊ ಹಾಗೆ ಒಂದು SX4 ಇದೆ, ವೈಟ್ ಕಲರ್. ಏನು ಸರ್ ಇದ್ರ ಡೀಟೇಲ್ಸು? ಸರ್ ಇದ್ರದ್ದು ಡೀಟೇಲ್ಸ್ 2013 ಮಾಡಲು, ಓನರ್ಶಿಪ್ ಬಂದು 3rd ಓನರ್ ಆಗಿದೆ, ಡೀಸೆಲ್ VDI ವೇರಿಯಂಟು. ಓಕೆ ಸರ್ ಇದ್ರದ್ದು ಪ್ರೈಸ್ ಬಂದು 3,75,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಅಂದ್ರೆ? ಫೈನಲ್ ಆದ್ರೆ ಒಂದು 3.5 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, 3.5 ರೇಂಜಲ್ಲಿ ಫೈನಲ್ ಆಗುತ್ತೆ ಗಾಡಿ ನಿಮಗೆ. SX4 ಡೀಸೆಲ್ ಮಾತ್ರ. ಸೊ ಕ್ರೇಜಿ ಅನ್ಬಿಡೋದು. 2013
2013 ಮಾಡಲು 13 ಮಾಡಲ್ ಗಾಡಿ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸು ಎಲ್ಲ ಇದೆ ನಿಮಗೆ. ಸೊ VDI ಡೀಸೆಲ್ ವೇರಿಯಂಟ್ ಆಲ್ಮೋಸ್ಟ್ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದೆಲ್ಲ? ಸರ್ ಇದು ಸಿಟಿಯಲ್ಲೇ ನಿಮಗೆ ಆಲ್ಮೋಸ್ಟ್ 15 ವರೆಗೂ ಬರುತ್ತೆ ಸರ್ ಡೀಸೆಲ್ ಅಲ್ಲಿ. ಸೊ ನಿಮಗೆ ಲಾಂಗ್ ಅಲ್ಲಿ ಒಂದು 17 to 18 19 ವರೆಗೂ ಆರಾಮಾಗಿ ಟೆಸ್ಟ್ ಮಾಡಬಹುದು ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ನಿಮಗೆ ಗಾಡಿ. ಖಂಡಿತವಾಗ್ಲೂ ಸರ್. ಸೊ VDI ಡೀಸೆಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XUV 500 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2013 ಮಾಡಲು W6 ವೇರಿಯಂಟ್ 80,000 ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಏನಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ನಿಮಗೆ ಯಾರಾದರೂ ಒಂದು XUV 500 ಹುಡುಕೋರಿಗೆ ಒಂದು ಬಜೆಟ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಡೈರೆಕ್ಟ್ ಕಸ್ಟಮರ್ ಗಾಡಿ ಸರ್ ಇದು. ಓಕೆ, ವಿತ್ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು XUV 500. ಸೊ ಬಜೆಟ್ ಅಲ್ಲಿ ಅಂತ ನೋಡೋರಿಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್ ಇದ್ರದ್ದು. ಸರ್ ಇದ್ರದ್ದು ಪ್ರೈಸ್ ಬಂದು 6.3 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಅಂದ್ರೆ ಸರ್? ಸರ್ ಫೈನಲ್ ಆದ್ರೆ ಒಂದು 6.25 ಲಕ್ಷ ರೇಂಜಲ್ಲಿ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಒಂದೇ ಸತಿ 50,000 ಡಿಸ್ಕೌಂಟ್ ಈ ಗಾಡಿ ಮೇಲೆ? ಖಂಡಿತವಾಗ್ಲೂ ಸರ್. ಓಕೆ, 6.25 ಲಕ್ಷಕ್ಕೆ ನಿಮ್ಗೆ ಒಂದು XUV 500 ಡೀಸೆಲ್ W6 ವೇರಿಯಂಟು. ಓಕೆ ಸರ್. ಯಾರಾದ್ರೂ ಒಂದು ಒಳ್ಳೆ ಕ್ರಿಸ್ಟಾ ನೋಡ್ತಾರೋರಿಗೆ ಒಂದು ವೈಟ್ ಕಲರ್ ಇದೆ, ಕ್ಲಾಸ್ ಆಗಿ ಗಾಡಿ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದ್ರದ್ದು ಡೀಟೇಲ್ಸ್ 2018 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ. Z ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 1,35,000 ಡ್ರಿವನ್ ಆಗಿದೆ. ಓಕೆ, ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ನಿಮಗೆ Z ವೇರಿಯಂಟು, ಟಾಪ್ ಎಂಡ್ 2.4 ಡೀಸೆಲ್ಲು. ಸೊ ಎಷ್ಟು ಹೊಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ? 1,35,000 ವಿತ್ ರೆಕಾರ್ಡ್ ಹೊಡಿದೆ. ಓಕೆ, ಸೊ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರೋ ವೆಹಿಕಲ್, AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಆಂಡ್ರಾಯ್ಡ್ ಸಿಸ್ಟಮು. ನಿಮಗೆ ಅಪ್ ಟು 8 ಏರ್ ಬ್ಯಾಗ್ಸ್ ಇದೆ ಗಾಡಿಯಲ್ಲಿ. ಓಕೆ, ಅಪ್ ಟು 8 ಏರ್ ಬ್ಯಾಗ್ಸ್. ಅಪ್ ಟು 8 ಏರ್ ಬ್ಯಾಗ್ಸ್ ಇದೆ. ಫುಲ್ ಟಾಪ್ ಎಂಡ್ ಇದು. ಇದಕ್ಕಿಂತ ಟಾಪ್ ಎಂಡ್ ಯಾವುದಿಲ್ಲ ನಿಮಗೆ. ಓಕೆ, Z ಬೇರೆ ನಿಮಗೆ, ಅದು 2018 ಮಾಡಲ್ ಗಾಡಿ ಬೇರೆ. ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಪ್ರೈಸ್ ಸರ್? ಪ್ರೈಸ್ ಸರ್ ಇದ್ರದ್ದು 20,95,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಅಂದ್ರೆ ಸರ್? ಸರ್ ಅಬೌಟ್ 20 lakhs ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀವಿ. ಓಕೆ, ಅಬೌವ್ 20 lakhs ನಿಮ್ಗೆ ಏನೇ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ಗಾಡಿ. ನೀವು ಒಂದು ಇನ್ನೋವಾ ಕ್ರಿಸ್ಟಾ ಡೀಸೆಲ್ Z ವೇರಿಯಂಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು i20 ಇದೆ ಸರ್. ಸರ್ ಇದ್ರದ್ದು ಡೀಟೇಲ್ಸ್ 2018 ಮಾಡಲು i20 ಎಲೈಟ್. ಓಕೆ, ಡೀಸೆಲ್ ಮ್ಯಾನ್ಯುವಲ್ ಎರಾ. ಇದು ಟೋಟಲ್ ಬೇಸಿಕ್ ವೇರಿಯಂಟ್ ಇದು. ಓಕೆ, ಬೇಸಿಕ್ ಅಲ್ಲೂ ನಿಮಗೆ ಟೂ ಪವರ್ ವಿಂಡೋಸ್ ಇದೆ, ಏರ್ ಬ್ಯಾಗ್ಸ್ ಇದೆ, ಡಬಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ತುಂಬಾ ಕಮ್ಮಿ ಓಡಿದೆ ಸರ್ ಡೀಸೆಲ್ ಅಲ್ಲಿ. ಬರೀ 56,000 ಓಡಿದೆ ಅಷ್ಟೇ. ಓಕೆ, ನೋಡಿ ನೋಡ್ತಿರೋದು AC ಪವರ್ ಸ್ಟೀರಿಂಗ್, ಫ್ರಂಟ್ ಅಂಡ್ ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. ಸೊ ಎರಾ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಬೇರೆ. ಡೀಸೆಲ್ ಸರ್. ಸೊ ಪ್ರೈಸು? ಪ್ರೈಸ್ ಸರ್ ಇದ್ರದ್ದು 695 ಕೋಟಿಂಗ್ ಮಾಡ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಹೇಳಿ ಸರ್? ಸರ್ ಅಬೌವ್ 6 lakhs ಅಲ್ಲಿ ಸಣ್ಣ ಪುಟ್ಟ ಟ್ರೈ ಮಾಡ್ಕೊಡ್ತೀನಿ. ಯಾಕಂದ್ರೆ ಡೈರೆಕ್ಟ್ ಕಸ್ಟಮರ್ ಗಾಡಿ, ಯಾಕಂದ್ರೆ ನಮಗೆ ಗೊತ್ತಿರಲ್ಲ. RC ಓನರ್ ಮುಂದೆ ಕರೆಸಿ ಕ್ಲೋಸ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನೋಡಿ ಬೆಸ್ಟ್ ಪ್ರೈಸ್ ತೊಗೊಳ್ಬೋದು ನಿಮಗೆ. 6,75,000 ಹೇಳಿ ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಗ್ನಿಸ್ ಇದೆ. ಸೊ ಇಗ್ನಿಸ್ ಏನು ಸರ್ ಡೀಟೇಲ್ಸು? ಇಗ್ನಿಸ್ ಸರ್ 2018 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಝೀಟಾ ಆಟೋಮೆಟಿಕ್. ಓಕೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಬರೀ 35,000 ಡ್ರಿವನ್ ಆಗಿದೆ ಸರ್ ಆಟೋಮೆಟಿಕ್. ಓಕೆ, ನೋಡಿ ಡೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಅಲಾಯ್ಸು, ಟೈರ್ಸು ಎಲ್ಲ ಇದೆ ನಿಮಗೆ. ಸಕ್ಕತ್ತಾಗಿದೆ ಗಾಡಿ ಕೂಡ, ವಿತ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸು, ವಿತ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 595 ಕೋಟಿಂಗ್ ಮಾಡ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಫೈನಲ್ ಅಂದರೆ ಸರ್? ಸರ್ ಅಬೌವ್ 5 lakhs ಅಲ್ಲಿ ಆಗುತ್ತೆ ಸರ್. ಓಕೆ, ಅಬೌವ್ 5 lakhs ಏನೇ ಬಂದರೂ ನಿಮಗೆ ಒಳ್ಳೆ ನೆಗೋಷಿಯಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನಿಮಗೆ ಒಂದು ಇಗ್ನಿಸು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಟೊಯೋಟಾ ಇನೋವಾ ಇದೆ ಸರ್. ಸರ್ ಇದ್ರದ್ದು ಡೀಟೇಲ್ಸ್ 2013 ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. 1,30,000 ಡ್ರಿವನ್ ಆಗಿದೆ. V ವೇರಿಯಂಟ್, V7 ಸೀಟರು. ಓಕೆ, ಪ್ರೈಸ್ ಸರ್ ಇದ್ರದ್ದು 10,50,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಅಂದರೆ ಸರ್? ಸರ್ ಫೈನಲ್ ಅಂದರೆ ಒಂದು 9,75,000 ಮಾಡಿಸ್ಕೊಡ್ತೀನಿ ಸರ್. ಓಕೆ, 9,75,000ಗೆ ಫೈನಲ್ ಮಾಡಿಕೊಡ್ತಾರೆ ನಿಮಗೆ. ಇದರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. 2.5 V ವೇರಿಯಂಟು ವಿತ್ ಅಲಾಯ್ಸ್ ಎಲ್ಲ ಇರುತ್ತೆ ನಿಮಗೆ ಗಾಡೀಲಿ. ಸೊ ಒಂಥರ ಕ್ಲಾಸಿಕ್ ಗಾಡಿ ಅಂತಲೇ ಹೇಳ್ಬೋದು. ಟೊಯೋಟಾ ಇನೋವಾ 2.4 V ವೇರಿಯಂಟ್. 2.4 V. ಓಕೆ, ಹಾಗೆ ಒಂದು ಇನ್ನೊಂದು ಸ್ವಿಫ್ಟ್ ಇದೆ ಸರ್, ಡಿಮ್ಯಾಂಡೆಡ್ ವೆಹಿಕಲ್. ಸರ್ ಇದು 2014 ಮಾಡಲು ಡೀಸೆಲ್ ವೇರಿಯಂಟ್. VDI ಸಿಂಗಲ್ ಓನರ್ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಬರೀ 67,000 ಓಡಿದೆ ಸರ್. ಓಕೆ, ಜಸ್ಟ್ 67,000 ಅಷ್ಟೇ. ಬರೀ 67,000 ಓಡಿದೆ ಸರ್. ಕಂಪನಿ ಫುಲ್ ರೆಕಾರ್ಡ್ ಇದೆ ಸರ್. ಓಕೆ, ಪೆಟ್ರೋಲ್ ಅಲ್ಲ ಸರ್ ಇದು? ಡೀಸೆಲ್ ಮ್ಯಾನ್ಯುವಲ್. ಡೀಸೆಲ್ ಮ್ಯಾನ್ಯುವಲ್ ವೇರಿಯಂಟು ಒಂದು ಸ್ವಿಫ್ಟ್ ಇರೋದು. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಎಲ್ಲಾನು ಇದೆ. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ. ಎಲ್ಲೂ ವೇರಿಯಂಟರ್ ಕೂಡ ಆಗಿಲ್ಲ ಗಾಡೀಲಿ. ಸೊ ಯಾರಾದರೂ ಒಂದು ಒಳ್ಳೆ ಸ್ವಿಫ್ಟ್ ಹುಡುಕೋರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರದ್ದು ಪ್ರೈಸು 525 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಹೇಳಿ ಸರ್? 485 ಮಾಡಿಸ್ಕೊಡ್ತೀನಿ ಸರ್. ಓಕೆ, 4,85,000ಗೆ ಫೈನಲ್ ಆಗುತ್ತೆ ನಿಮಗೆ ಒಂದು ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟು. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು XUV 500 ಇದೆ ಸರ್. ಸರ್ ಅದ್ರದ್ದು ಡೀಟೇಲ್ಸ್ 2015 ಮಾಡಲು ಸಿಂಗಲ್ ಓನರು. 15 ಸಿಂಗಲ್ ಓನರ್ ವೆಹಿಕಲ್. 15 ಸಿಂಗಲ್ ಓನರ್ W10 ಮ್ಯಾನ್ಯುವಲ್. ಓಕೆ, ಸೊ 71,000 ಡ್ರಿವನ್ ಆಗಿದೆ ಸರ್ ರೆಕಾರ್ಡೆಡ್.
ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ವಿತ್ ಸನ್ ರೂಫ್ ಇರೋ ಗಾಡಿ XUV 500 10 ಏರ್ ಬ್ಯಾಗ್ಸ್ ಇದೆ ಸರ್ ವೆಹಿಕಲ್ ಅಲ್ಲಿ. ಓಕೆ ನೋಡಿ ವಿತ್ ಏರ್ ಬ್ಯಾಗ್ಸ್ 10 ಏರ್ ಬ್ಯಾಗ್ಸ್ ಇರೋ ವೆಹಿಕಲ್. ಸೊ AC ಪಾಸ್ಟಿಂಗ್ 4 windows ವಿತ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ ಇದ್ರದ್ದು ಪ್ರೈಸ್ ನಾವು ಕೋಟಿಂಗ್ ಮಾಡ್ತಾ ಇರೋದು 10,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಅಂದ್ರೆ ಸರ್ ಇಲ್ಲಿ ಕುತ್ಕೋಬಹುದು ಒಂದು 10.5 ಮಾಡಿಸ್ಕೊಡ್ತೀನಿ ಸರ್. ಓಕೆ 10.5ಗೆ ಒಂದು W10 ಡೀಸೆಲ್ ವೇರಿಯಂಟ್ ಸಿಗುತ್ತೆ, ಅದು ಕ್ರೇಜಿ ಗಾಡಿ ಅಂತಾನೆ ಹೇಳ್ಬೋದು. ಓಕೆ ಸೊ ಅಕಸ್ಮಾತ್ ನಿಮಗೆ ಆ XUV ಬೇಡ ಅಂದ್ರೆ ನಿಮಗೆ ಇನ್ನೊಂದು ವೈಟ್ ಕಲರ್ ಒಂದು XUV ಇದೆ. ಇದು ಕೂಡ 2015 ಮಾಡಲು ಸಿಂಗಲ್ ಓನರ್ ಸರ್. 74,000 ಡ್ರಿವನ್ ಆಗಿದೆ ವಿತ್ ಶೋರೂಮ್ ಅಲ್ಲಿ ರೆಕಾರ್ಡ್ ಕೂಡ ಇದೆ ಸರ್. ಓಕೆ ರೇರಲ್ಲಿ ನಿಮಗೆ W8 ವೇರಿಯಂಟ್ ಇದು. ಓಕೆ W8 ಬೇಕಾದ್ರೆ W8 ಇದೆ, W10 ಬೇಕಾದ್ರೆ W10 ಕೂಡ ಇದೆ, ನಿಮಗೆ W6 ಬೇಕಾದ್ರೆ W6 ಇದೆ. W6 ಇದೆ ಸರ್. ಓಕೆ ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್ 4 windows ವಿತ್ 6 ಏರ್ ಬ್ಯಾಗ್ ABS ಏರ್ ಬ್ಯಾಗ್ಸ್ ಇದೆ ಸರ್ ಇದರಲ್ಲಿ. ಓಕೆ 8 ಏರ್ ಬ್ಯಾಗ್ಸ್ ABS ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ. ಯಾರಾದ್ರೂ ಒಂದು ಒಳ್ಳೆ ಕ್ಲಾಸಿಕ್ ಗಾಡಿ ಒಂದು XUV 500 ಹುಡುಕೋರ್ಗೆ ಸೊ ಈ ಗಾಡಿ ಏನಾಗುತ್ತೆ ಪ್ರೈಸು ಸರ್? ಇದ್ರದ್ದು ಪ್ರೈಸ್ ಬಂದು 9.5 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಅಂದ್ರೆ ಸರ್ ಫೈನಲ್ ಅಂದ್ರೆ ಒಂದು 9 ಲಕ್ಷ ಮೇಲೆ ಸಣ್ಣ ಪುಟ್ಟ ಟ್ರೈ ಮಾಡ್ಕೊಡ್ತೀನಿ ಸರ್. ಓಕೆ 9 ಲಕ್ಷದ ಮೇಲೆ ಏನೇ ಸ್ವಲ್ಪ ಬಂದ್ರೂ ನಿಮಗೆ ಒಂದು ಸಣ್ಣ ಪುಟ್ಟ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ W8 15 ಸೆಕೆಂಡ್ ಓನರ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ ಸರ್. ಸರ್ ನಮ್ಮ ಮುಂದೆ ಒಂದು ETS ಕ್ರಾಸ್ ಇದೆ, ಇದರ ಡೀಟೇಲ್ಸ್ ಸರ್? ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2014 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇದೆ, 80,000 ಓಡಿದೆ, GD ಮ್ಯಾನ್ಯುವಲ್ ಡೀಸೆಲ್. ಓಕೆ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಓಕೆ ಡೀಸೆಲ್ ವೇರಿಯಂಟ್ ಬೇರೆ ETS ಕ್ರಾಸ್ ನಿಮಗೆ ಒಳ್ಳೆ ಮೈಲೇಜ್ ಸರ್ ಇದೆಲ್ಲ. ಏನ್ ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಇದೆಲ್ಲ ಅಬೌಟ್ 20ನೇ ಸರ್. ಓಕೆ ಸೊ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಗಾಡಿ. ಹಾಂ ಸರ್. ಸೊ ಒಂದು ಕ್ರಾಸ್ ವೇರಿಯಂಟು ಲೈಕ್ ಆಲ್ಮೋಸ್ಟ್ ಲೈಕ್ ಎಷ್ಟು ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಗಾಡಿ? 80,000 ಓಡಿದೆ ಸರ್. ಇನ್ನೂ ಆರಾಮಾಗಿ 5 ಲಕ್ಷ ಆರಾಮಾಗಿ ಕಣ್ಮುಚ್ಕೊಂಡು ಓಡುತ್ತೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 5.5 ಕೋಟ್ ಮಾಡ್ತಾ ಇದೀವಿ ಸರ್ ನಾವು, ನೆಗೋಷಿಯಬಲ್. ಫೈನಲ್ ಅಂದ್ರೆ ಅಬೌವ್ 5 lakhs ಟ್ರೈ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ ನೋಡಿ ಅಬೌವ್ 5 lakhsಗೆ ನಿಮ್ಗೆ ಮಾಡ್ಬೋದು. ಅದೇ 2014 ಮಾಡಲ್ ಗಾಡಿ ತಗೋಬೇಕಂದ್ರೆ ಮಿನಿಮಮ್ ಅಂದ್ರು ತುಂಬಾ ಒಳ್ಳೆ ಗಾಡಿ ಸರ್. ಹೌದು ಲೈಕ್ ಕಂಪೇರ್ ಮಾಡಂಗಿಲ್ಲ ಈ ಗಾಡಿಗಳಿಗೆಲ್ಲ, ಲೈಕ್ ಅಂತ ಕ್ಲಾಸಿಕ್ ಗಾಡಿ ಅಂತ ಹೇಳ್ಬೋದು. ಸೊ ಹಾಗೆ ಸ್ವಿಫ್ಟ್ ಅಂತಿದ್ವಿ, ಅದೇ ತರ ಒಂದು ಸ್ವಿಫ್ಟ್ ಇದೆ, ಇದ್ರ ಡೀಟೇಲ್ಸ್ ಸರ್? ಇದು ಪೆಟ್ರೋಲ್ ವೇರಿಯಂಟ್, ಇದು 2014 ಮಾಡಲು, ಸಿಂಗಲ್ ಓನರ್ ಇದು ಕೂಡ. 50,000 ಡ್ರಿವನ್ ಆಗಿದೆ ಅಷ್ಟೇ, ಶೋರೂಮ್ ಇಂದ ಫುಲ್ ಸರ್ವಿಸ್ ಆಗಿದೆ ಸರ್. ಓಕೆ ಅಪ್ ಟು ಡೇಟ್ 2014 to 2024 ವರೆಗೂ ರೆಕಾರ್ಡ್ ಇದೆ ಸರ್. ಓಕೆ ಸೊ ನೋಡ್ತಾ ಇರೋದು ಸ್ವಿಫ್ಟ್ VXI ಅಲ್ಲ ಸರ್ ಇದು? VXI ಪೆಟ್ರೋಲ್ ಸಿಂಗಲ್ ಓನರ್. ಓಕೆ ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಒಳ್ಳೆ ಕ್ಲಾಸಿಕ್ ಗಾಡಿ ಅಂತಾನು ಹೇಳ್ಬೋದು. ಗಾಡಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಏನಾಗಿದೆ ಸರ್? ಸರ್ ಇದ್ರದ್ದು ಪ್ರೈಸ್ ಬಂದು 495 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಹೇಳಿ ಸರ್, ಕುತ್ಕೊಂಡ್ರೆ ಎಲ್ಲಿಗಾಗುತ್ತೆ ಅಂತ? ಸರ್ ಒಂದು 465 ಮಾಡಿಸ್ಕೊಡ್ತೀನಿ ಸರ್. ಓಕೆ 4,65,000 ಒಂದು 15 ಮಾಡಲ್ ಗಾಡಿ, ಒಂದು 14 ಮಾಡಲ್ ಗಾಡಿ ಒಂದು ಸ್ವಿಫ್ಟ್ ಸಿಗ್ತಾ ಇದೆ, ಅದು ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಸೊ ಸಿಟಿ ಡೀಟೇಲ್ಸ್ ಸರ್? ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2017 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇದೆ, ಬರೀ 80,000 ಡ್ರಿವನ್ ಆಗಿದೆ ಸರ್ ಶೋರೂಮ್ ಇಂದ. ಇದು BMT ಪೆಟ್ರೋಲ್ ವೇರಿಯಂಟ್, ಇದು ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ, ಬ್ರೌನ್ಸ್ ಕಲರ್, ಅಪ್ ಟು ಡೇಟ್ ಶೋರೂಮ್ ಅಲ್ಲಿ ರೆಕಾರ್ಡ್ ಕೂಡ ಇದೆ. ಕಸ್ಟಮರ್ ಎಲ್ಲೇ ಹೋಗಿ ಚೆಕ್ ಮಾಡಿದ್ರು ನಿಮಗೆ ಅಪ್ ಟು ಡೇಟ್ ರೆಕಾರ್ಡ್ ಸಿಗುತ್ತೆ ಸರ್. ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ, ನಿಮಗೆ BMT ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಟಾಪ್ ಎಂಡ್ ವೇರಿಯಂಟು. ಸೊ ವಿತ್ AC ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸು ವಿತ್ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು, ಇನ್ನರ್ ARBMs ಎಲ್ಲನೂ ಇದೆ. ಡೀಸೆಲ್ ಗಾಡಿ, ಸಾರಿ ಪೆಟ್ರೋಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರದ್ದು ಪ್ರೈಸ್ ಬಂದು ನಾವು ಕೋಟಿಂಗ್ ಮಾಡ್ತಾ ಇರೋದು 7,25,000 ಹೇಳ್ತಾ ಇದೀವಿ, ಒಂದು 675 680 ರೇಂಜಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ ಡಿಪೆಂಡ್ಸ್, ಬನ್ನಿ ಬೆಸ್ಟ್ ಪ್ರೈಸಲ್ಲಿ ತೊಗೊಂಡೋಗ್ಬಿಡಿ ಗಾಡಿ. ಸೊ ಹಾಗೆ ಕ್ರೆಟಾ ಇದೆ ಸರ್, ಡಿಮ್ಯಾಂಡೆಡ್ ಗಾಡಿ. ಸರ್ ಇದ್ರದ್ದು ಕ್ರೆಟಾ ಡೀಟೇಲ್ಸ್ ಬಂದು 2016 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿದೆ, ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ ಸರ್. ಓಕೆ 80,000 ಡ್ರಿವನ್ ಆಗಿದೆ, SX ಕೀ ಸ್ಟಾರ್ಟ್ ಇದು. ಓಕೆ ಕೀ ಸ್ಟಾರ್ಟ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಡೀಸೆಲ್ ವೇರಿಯಂಟ್, 87,000 ಡ್ರಿವನ್ ಆಗಿದೆ. ಓಕೆ ಸೊ ಡೆಮನ್ ಕಟ್ ಅಲಾಯ್ಸ್ ಬರುತ್ತೆ ನಿಮಗೆ, ಟೈರ್ಸ್ 90% ಟೈರ್ಸ್ ಕೂಡ ಇದೆ, ಡೀಸೆಲ್ ವೇರಿಯಂಟ್. ಡ್ರಿವನ್ ಸರ್ ಇದು? ಡ್ರಿವನ್ ಸರ್ ಇದು 87,000 ಡ್ರಿವನ್ ಆಗಿದೆ. ಓಕೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARBMs, ORVMs, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ರೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಕ್ರೆಟಾ ಅಂತ ಹುಡುಕೋರಿಗೆ ಒಂದು ಬೆಸ್ಟ್ ಪ್ರೈಸ್ ಅಂತ ಏನಾಗುತ್ತೆ ಸರ್ ಇದು? ಸರ್ ಇದ್ರದ್ದು ಪ್ರೈಸ್ ನಾವು ಕೋಟಿಂಗ್ ಮಾಡ್ತಾ ಇರೋದು 9,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆದ್ರೂ 9 ಲಕ್ಷ ಮೇಲೆನೆ ಸರ್. ಓಕೆ ಏನಾದ್ರೂ 9 ಲಕ್ಷ ಮೇಲೆ ಬಂದ್ರೆ ಆರಾಮ ಬಂದು ಡೈರೆಕ್ಟ್ ಆಗಿ JP ಮೋಟಾರ್ಸ್ ವಿಸಿಟ್ ಮಾಡ್ಬಿಡಿ. ಖಂಡಿತವಾಗ್ಲೂ ಸರ್. ಸೊ ಕ್ರೇಜಿ ಗಾಡಿ, ಅದು ಡೀಸೆಲ್ ಗಾಡಿ ಸಿಗ್ತಾ ಇರೋದು ನಿಮಗೆ ಕ್ರೆಟಾ. ಸೊ ಮಾರ್ಕೆಟ್ ಆಲ್ಮೋಸ್ಟ್ ಒಂದು 10 ಕ್ರೆಟಾಸ್ ಇದೆ, ಪೆಟ್ರೋಲ್ ಅಲ್ಲೂ ಇದೆ, ಡೀಸೆಲ್ ಅಲ್ಲೂ ಇದೆ, ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ್ದಿದೆ ನಾವು ಅದೆಲ್ಲ ಕಸ್ಟಮರ್ ಫೋಟೋ ಶೇರ್ ಮಾಡ್ತೀವಿ ಸರ್. ಓಕೆ ಫುಲ್ ಮಾಡ್ಕೊಡ್ತಾರೆ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ಒಂದು ಕ್ರೆಟಾ, ಅದು ನಿಮಗೆ ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಸೊ ಈ ಸ್ವಿಫ್ಟ್ ಡೀಟೇಲ್ಸ್ ಸರ್? ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2014 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, 99,000 ಡ್ರಿವನ್ ಆಗಿದೆ. ಪ್ರೈಸ್ ಸರ್ ಇದ್ರದ್ದು 495 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. VDI ಡೀಸೆಲ್ ಬೇರೆ ಒಂದು 475 ಫೈನಲ್ ಆಗುತ್ತಾ?
ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡೋಣ. ಓಕೆ, ಅದರಲ್ಲೂ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾರೆ. ಬಟ್ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗ್ಬಿಟ್ಟು ಡೀಸೆಲ್ ಗಾಡಿ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರನೇ. ಸೊ ಹಾಗೆ ಇನ್ನೊಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2018 ಮಾಡೆಲ್ ಆಟೋಮೆಟಿಕ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್. ಓಕೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ, ಬರೀ 50,000 ರಿವನ್ ಆಗಿದೆ ಸರ್ ಅಷ್ಟೇ. ಓಕೆ, ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಸರ್, ಪೆಟ್ರೋಲ್ ಆಟೋಮೆಟಿಕ್. ಮತ್ತು ಯೂನಿಕ್ ಕಲರ್ ಅಂತಾನು ಹೇಳ್ಬೋದು. ಗಾಡಿ ಒಂಥರ ಕ್ಲಾಸ್ ಆಗಿದೆ, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬರುತ್ತೆ ಗಾಡೀಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದ್ರದ್ದು ಪ್ರೈಸ್ ನಿಮಗೆ 5.5 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು 2018 ಮಾಡಲ್. 18 ಮಾಡಲ್ಗೆ ಸರ್. ಫೈನಲ್ ಅಂದ್ರೆ ಸರ್ ಒಂದು ಅಬೌವ್ 5 lakhs ಮಾಡ್ಕೊಡ್ತೀನಿ ಸರ್. ನೋಡಿ 18 ಮಾಡಲ್ ಗಾಡಿ ಸಿಗ್ತದೆ ನಿಮಗೆ. ಅದು ಆಟೋಮೆಟಿಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬೇರೆ. ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ. ಏನು ಸರ್ ಸ್ವಿಫ್ಟ್ಗಳಿದೆ ಬೇಜಾನು? ಸರ್ ಹೌದು ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2014 ಮಾಡಲ್ ಸಿಂಗಲ್ ಓನರ್. ಇದನ್ನು ಡೀಸೆಲ್ VDI 67,000 ರಿವನ್ ಆಗಿದೆ ಅಷ್ಟೇ ಸರ್. ಇದನ್ನು ಕಂಪನಿಯಲ್ಲಿ ಸರ್ವಿಸ್ ಹಿಸ್ಟ್ರಿ ಇದೆ, ಕಸ್ಟಮರ್ ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೋಬಹುದು ಸರ್. ಓಕೆ, ವಿತ್ ನೋಡ್ತಾ ಇರ್ಬೋದು ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಇದು VXI ಅಲ್ಲ ಸರ್, ಇದು VDI. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರದ್ದು 495 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ 475. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ನೋಡ್ತಾ ಇರ್ಬೋದು ಡೀಸೆಲ್ ಗಾಡಿ ಬೇರೆ ಬೆಸ್ಟ್ ಬೇಕಾಗೋದು ಬನ್ನಿ. ಸಿಂಗಲ್ ಓನರ್ ಗಾಡಿಗಳು ಮಾರ್ಕೆಟಲ್ಲಿ ತಗೊಳ್ಳೋ ಆಲ್ಮೋಸ್ಟ್ ನಮ್ಮ ಆಫೀಸಲ್ಲಿ ಎಲ್ಲ ಸಿಂಗಲ್ ಓನರ್ ಗಾಡಿನೇ ಸರ್ ಇರೋದು. ಓಕೆ, ಸೊ ಅದು ನಿಮಗೆ ಸ್ವಿಫ್ಟ್ಗಳಂತೂ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇರೋದು. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲ್ವರ್ ಕಲರ್ ಒಂದು i20 ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2011 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, 75,000 ಓಡಿದೆ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ABS, ಅಲಾಯ್ ವೀಲ್ಸ್, ನಿಮಗೆ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ ಇದೆ, ಲೆದರ್ ಸೀಟ್ ಕವರ್ಸ್ ಇದೆ, ಡಿಫಾಗರ್ ಇದೆ, ಇಷ್ಟೆಲ್ಲ ಆಪ್ಷನ್ ಇದೆ ಸರ್ ಗಾಡಿಯಲ್ಲಿ. i20 ಸ್ಪೋರ್ಟ್ಸ್ 11 ಮಾಡಲ್ ಗಾಡಿ. ಹಾಂ ಸರ್. ಸೊ ಪ್ರೈಸ್ ಸರ್? ಸರ್ ಇದ್ರದ್ದು 375 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಅಬೌವ್ 3 lakhs ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಡೈರೆಕ್ಟ್ ಆಗಿ ಹೇಳಿದ್ರೆ ಅಬೌವ್ 3 lakhs ಏನೇ ಬಂದು ಆಫರ್ ಕೊಟ್ಟರೆ ನಿಮಗೆ ಫೈನಲ್ ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ ಇದು ಗ್ರ್ಯಾಂಡ್ ಐಟನ್ ಬಂದು ಇದು ಕೂಡ ಆಟೋಮೆಟಿಕ್ ಸರ್. 2016 ಮಾಡಲು, ಸಿಂಗಲ್ ಓನರ್ಶಿಪ್ ಆಗಿದೆ ಸರ್. 71,000 ರಿವನ್ ಆಗಿದೆ. ಮ್ಯಾಗ್ನಾ ಆಟೋಮೆಟಿಕ್ ಇದನ್ನು. ಓಕೆ, ಮ್ಯಾಗ್ನಾ ಆಟೋಮೆಟಿಕ್, ಪೆಟ್ರೋಲ್ ವೇರಿಯಂಟ್. ಓಕೆ, ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ ಪ್ರೈಸ್ ವೈಸ್ ಸರ್ ಇದ್ರದ್ದು 5,15,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಅಂದ್ರೆ ಸರ್? ಸರ್ ಫೈನಲ್ ಅಂದ್ರೆ ಒಂದು 495, 490 ಆ ರೇಂಜಲ್ಲಿ ನಿಮಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 4,90,000 to 95,000 ಒಳಗಡೆ ನಿಮಗೆ ಕ್ಲೋಸ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅಪ್ ಟು ಡೇಟ್ ಶೋರೂಮಲ್ಲಿ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಆಗಿಲ್ಲ. ಡೈರೆಕ್ಟ್ ಕಸ್ಟಮರ್ ಗಾಡಿ. ಬೇಕಾದ್ರೆ ನೀವು RC ಓನರ್ ಮುಂದೆ ಕರೆಸಿ ಅಂದ್ರೆ ನಾವು ಕರೆಸ್ಕೊಡ್ತೀವಿ ಸರ್. ಓಕೆ, ನೋಡಿ ನಿಮಗೆ ಆರಾಮಾಗಿ ಒಳ್ಳೆ ಪ್ರೈಸಲ್ಲಿ ತೊಗೊಳಬಹುದು ಒಂದು i10. ಅದು ನಿಮಗೆ ಆಟೋಮೆಟಿಕ್ ಗಾಡಿ, ಪೆಟ್ರೋಲ್ 15 ಮಾಡಲ್ ಗಾಡಿ, 16 ಮಾಡಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2011 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದು ಕೂಡ 44,000 ರಿವನ್ ಆಗಿದೆ, LXI ವೇರಿಯಂಟ್, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಅಷ್ಟೇ ಸರ್ ಬರೋದು ಗಾಡಿಯಲ್ಲಿ. ಓಕೆ, ಸೊ ಬ್ಲ್ಯಾಕ್ ಕಲರ್. ಪ್ರೈಸ್ ಸರ್? ಪ್ರೈಸ್ ಸರ್ ಇದ್ರದ್ದು 2,95,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ಅಬೌವ್ 2 lakhs ಅಲ್ಲಿ ಏನೇ ಆಫರ್ ಬಂದ್ರು ಗಾಡಿ ಓನರ್ ಕೊಡಕ್ಕೆ ರೆಡಿ ಇದ್ದಾರೆ ಸರ್. ಓಕೆ, ನೋಡಿ ಅಬೌವ್ 2 lakhs ಏನೇ ಬಂದ್ರು ನಿಮಗೆ ಫೈನಲ್ ಮಾಡ್ಕೊಡ್ತಾರೆ. ನಿಮಗೆ ಒಂದು ವ್ಯಾಗನರು ಬ್ಲ್ಯಾಕ್ ಕಲರ್ 10 ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ ಸರ್. ಸರ್ ಇದ್ರದ್ದು i10 ಬಂದು ಇದು ಡೀಟೇಲ್ಸ್ ಬಂದು 2010 ಮಾಡಲು, ಸಿಂಗಲ್ ಓನರ್ಶಿಪ್ ಆಗಿದೆ, ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಇದೆ, ಬರೀ 54,000 ರಿವನ್ ಆಗಿದೆ. ಮ್ಯಾಗ್ನಾ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು. ಓಕೆ, ಪ್ರೈಸ್ ಸರ್ ಇದ್ರದ್ದು 2,85,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಅಂದ್ರೆ ಸರ್? ಸರ್ ಫೈನಲ್ ಅಂದ್ರೆ ಒಂದು 265, 260 ರೇಂಜ್ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 2,60,000 ಒಳಗಡೆ ನಿಮಗೆ ಫೈನಲ್ ಮಾಡ್ಕೊಡ್ತಾರೆ. ಒಂದು i10 ವೈಟ್ ಕಲರು. ಸೊ ಹಾಗೆ ನೆಕ್ಸ್ಟ್ ಒಂದು i20 ಇದೆ ಸರ್. ಸರ್ i20 ಇದು ಡೀಸೆಲ್ ವೇರಿಯಂಟ್, 2013 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿದೆ, 69,000 ರಿವನ್ ಆಗಿದೆ, ಮ್ಯಾಗ್ನಾ ಆಪ್ಷನಲ್ ಇದು. ಓಕೆ, ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್ ನೋಡ್ತಾ ಇರ್ಬೋದು. ವಿತ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ವಿತ್ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ಡಿಫಾಗರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಫ್ರೆಶ್ 5 years ವಾರಂಟಿ ಬ್ಯಾಟ್ರಿ ಇದೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಸೊ ಕ್ಲಾಸ್ ಆಗು ಇದೆ ಗಾಡಿ ನೋಡ್ತಾ ಇರ್ಬೋದು. ಸಿಲ್ವರ್ ಕಲರ್ ಡೀಸೆಲ್ ವೇರಿಯಂಟ್ ಒಂದು i20. ಪ್ರೈಸ್ ಏನಮ್ಮ ಸರ್? ಸರ್ ಇದ್ರದ್ದು ಪ್ರೈಸ್ ನಾವು 4.5 ಕೋಟ್ ಮಾಡ್ತಾ ಇದ್ದೀವಿ ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಅಂದ್ರೆ ಸರ್? ಫೈನಲ್ ಆದ್ರೆ ಒಂದು ಅಬೌವ್ 4 lakhs ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೋಡಿ ಅಬೌವ್ 4 lakhs ಏನೇ ಬಂದು ಆಫರ್ ಬಂದ್ರು ಬೆಸ್ಟ್ ಪ್ರೈಸ್ ಅಲ್ಲಿ ಬಿಟ್ಕೊಡ್ತಾರೆ ಗಾಡಿನ. ಸೊ ಹಾಗೆ ಒಂದು i10 ಇದೆ ಸರ್. ಸರ್ ಇದನ್ನು ಗ್ರ್ಯಾಂಡ್ ಐಟನ್ 2018 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿದೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. 55,000 ರಿವನ್ ಆಗಿದೆ. ಅಷ್ಟ ಆಪ್ಷನಲ್, ಫುಲ್ ಟಾಪ್ ಎಂಡ್, ಬಟನ್ ಸ್ಟಾರ್ಟ್ ಕೂಡ ಇದೆ ಸರ್ ಗಾಡಿಯಲ್ಲಿ. ಗಾಡಿ ನಿಮಗೆ ತುಂಬಾ ಚೆನ್ನಾಗಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಫ್ರೆಶ್ ಬ್ಯಾಟ್ರಿ ಹಾಕಿದ್ದಾರೆ, ಹೊಸ ಇನ್ಶೂರೆನ್ಸ್ ಕಟ್ಟವ್ರೆ ಕಸ್ಟಮರು. ಪ್ರೈಸ್ ಸರ್ ಇದ್ರದ್ದು 565 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಅಂದ್ರೆ ಅಬೌವ್ 5 lakhs ಅಲ್ಲಿ ಏನು ಆಫರ್ ಬಂದ್ರು ಮಾಡಿಸ್ಕೊಡ್ತೀವಿ ಸರ್. ಓಕೆ, ಅಬೌವ್ 5 lakhs ಏನೇ ಬಂದ್ರು ಆಫರ್ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಒಂದು ಗ್ರ್ಯಾಂಡ್ i10 ಡೀಸೆಲ್ ವೇರಿಯಂಟು ಸರ್. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ಮ್ಯಾನ್ಯುವಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸುಜುಕಿ
ಬಲ್ಲೆನೋ ಇದೆ. ಸೊ ಡಿಮ್ಯಾಂಡೆಡ್ ವೆಹಿಕಲ್ ಏನು ಸರ್ ಇದು ಡೀಟೇಲ್ಸು? ಸರ್ ಇದ್ರದ್ದು ಡೀಟೇಲ್ಸ್ 2019 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ, 40,000 ರಿವನ್ ಆಗಿದೆ. ಆಲ್ಫಾ ಓಕೆ, ಆಲ್ಫಾ ಟಾಪ್ ಅಂಡ್ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್, ನಿಮಗೆ ಡಬಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ತುಂಬಾ ಫುಲ್ಲಿ ಟಾಪ್ ಅಂಡ್ ಸರ್. ಓಕೆ, ಸೊ ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಗಾಡೀಲಿ. ಸೊ ಒಂದು ಬಲೇನೋ ಅಂತ ಹುಡುಗರಿಗೆ ಪೆಟ್ರೋಲ್ ವೇರಿಯಂಟ್ ಇದೆ. ಪ್ರೈಸ್ ಏನಾಗಿದೆ ಸರ್? ಸರ್ ಇದ್ರದ್ದು ಪ್ರೈಸ್ ನಾವು ಕೋಟಿಂಗ್ ಮಾಡ್ತಾ ಇರೋದು 7,85,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಅಂದರೆ ಸರ್? ಫೈನಲ್ ಆದರೆ ಅಬೌವ್ 7 lakhs ಅಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ, ಸಪೋಸ್ 7 lakhs ಏನೇ ಬಂದು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಈ ಒಂದು ಬಲೇನಿಗೆ. ಓಕೆ ಸರ್.